ಕಾಂಪಿಟೇಷನ್, ಟಫ್ ಫೈಟ್ ಅಂತೂ ಇದ್ದೇ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಇದೆ. ಹೆಚ್ಚಿನ ವೋಟ್ಗಳನ್ನ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಅನ್ನುವಂಥದ್ದು. ಒಂದು ಚಿಕ್ಕಬಳ್ಳಾಪುರ ಮಾಡೆಲ್ ಅಂತ ಹೇಳಿ ಅವ್ನು ಮಾಡಿದ್ರಲ್ಲ, ಇವ್ರದೇ ಆದಂಥ ಒಂದು ಅಮ್ಮ ಆಂಬುಲೆನ್ಸ್ ಸೇವೆಯನ್ನ ಮಾಡಿದ್ದಾರೆ. ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ಅಂತ ಒಂದು ಆ್ಯಪನ್ನು ರಚನೆ ಮಾಡಿದ್ದಾರೆ. ಒಂದಷ್ಟು ಲೀಡ್ ಬಂತು ಅಂತಂದ್ರೆ ಅದು ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ಬರುವಂಥ ಸಾಧ್ಯತೆಗಳು ಇದೆ. ಇಬ್ಬರ ನಡುವೆ ಕೂಡ ಒಂದು ಒಳ್ಳೆ ಫೈಟ್ ಅಂತೂ ಈ ಸಲ ನಿರ್ಮಾಣ ಆಗಿದೆ. ಯಾವ್ಯಾವ ವಿಚಾರಗಳು ಇಲ್ಲಿ ವರ್ಕೌಟ್ ಆಗಿದೆ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಲೋಕಸಭಾ ಚುನಾವಣೆಯ ಕರ್ನಾಟಕದ ಮೊದಲ ಹಂತದ ಚುನಾವಣೆಗೆ ಇನ್ನ ಕೆಲವೇ ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಇದರಲ್ಲಿ ಈಗ ಒಂದೊಂದು ಕ್ಷೇತ್ರದ ಲೆಕ್ಕಾಚಾರಗಳನ್ನ ಈಗ ಆಲ್ರೆಡಿ ಮತದಾರರು ಕೂಡ ಮಾಡಿದ್ದಾರೆ, ಜೊತೆಗೆ ಮಾಧ್ಯಮಗಳು ಕೂಡ ಮಾಡಿದ್ದಾರೆ, ಜೊತೆಗೆ ಅಭ್ಯರ್ಥಿಗಳು ಅವರ ಪಕ್ಷದವರು ಕೂಡ ಯಾವ್ಯಾವ ಕ್ಷೇತ್ರದಲ್ಲಿ ಗೆಲ್ಬಹುದು ಸೋಲ್ಬಹುದು ಅನ್ನುವಂಥ ಲೆಕ್ಕಾಚಾರಗಳನ್ನ ಮಾಡ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋಣ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಮಾಜಿ ಸಚಿವರು, ಈ ಬಾರಿ ಬಿಜೆಪಿಯ NDA ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ರಕ್ಷಾ ರಾಮಯ್ಯ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಇನ್ನ ಅವರದೇ ಆದಂತ ಒಂದು ಲೆಕ್ಕಾಚಾರಗಳಿದೆ. ಆದ್ರೆ ಈ ಬಾರಿ ಟಫ್ ಕಾಂಪಿಟೇಷನ್, ಟಫ್ ಫೈಟ್ ಅಂತೂ ಇದ್ದೇ ಇದೆ ಅನ್ನುವಂಥ ಲೆಕ್ಕಾಚಾರಗಳು ಇದೆ. ಯಾರೇ ಗೆದ್ರು ಒಂದಷ್ಟು ಮಾರ್ಜಿನಲ್ಲಿ ಗೆಲ್ಬಹುದು ಅನ್ನುವಂಥದ್ದಿದೆ. ಇನ್ನು ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಹೇಳುವಂಥದ್ದು ಅಂತಂದ್ರೆ, ಈಗ ಚಿಕ್ಕಬಳ್ಳಾಪುರದಲ್ಲಿ ಈಗ ಆಲ್ರೆಡಿ ಹಾಲಿ ಶಾಸಕರು, ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು ಪ್ರದೀಪ್ ಈಶ್ವರು, ಜೊತೆಗೆ ಕ್ಷೇತ್ರದಲ್ಲಿ ನಾನಾ ಭಾಗದಲ್ಲಿ ಕಾಂಗ್ರೆಸ್ನ ಶಾಸಕರು ಇರುವಂಥದ್ದು. ಇನ್ನ ಅದರಲ್ಲೂ ಕೂಡ ಪ್ರದೀಪ್ ಈಶ್ವರ್ ವರ್ಸಸ್ ಸುಧಾಕರ್ ಅನ್ನುವಂಥ ಒಂದಷ್ಟು ಚರ್ಚೆಗಳು ಯಾವಾಗ ಟಿಕೆಟ್ ಅನೌನ್ಸ್ ಆಯ್ತಲ್ಲ ಆಗ ಶುರುವಾಗಿದ್ದಂಥದ್ದು. ಇನ್ನ ಪ್ರದೀಪ್ ಈಶ್ವರ್ ಅವರು ಮಾಡಿರುವಂಥ ಒಂದಷ್ಟು ಕೆಲಸಗಳನ್ನ ಪರಿಗಣಿಸಿ ಇಲ್ಲಿ ರಕ್ಷಾ ರಾಮಯ್ಯ ಅವರಿಗೆ ವೋಟ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬೀಳುವಂತ ಸಾಧ್ಯತೆಗಳು ಇದೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಇನ್ನ ಆಗಿರುವಂಥದ್ದು 9 ತಿಂಗಳಷ್ಟೇನೆ ಶಾಸಕರಾಗಿ. ಅಂಥದ್ದು ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ 9 ತಿಂಗಳಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಒಂದಷ್ಟು ಅವರು ವೈಯಕ್ತಿಕವಾಗಿ ಅಂದ್ರೆ ಸರ್ಕಾರದಿಂದ ಬಂದಿರುವಂಥ ಯೋಜನೆಗಳು ಜೊತೆಗೆ ಒಂದಷ್ಟು ವೈಯಕ್ತಿಕವಾಗಿ ಕೆಲವೊಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸೊ ಅದು ಜನರ ಮನಸ್ಸಿಗೆ ತುಂಬಾ ಹತ್ರ ಆಗಿದೆ. ಹೀಗಾಗಿ ಅವನ್ನೆಲ್ಲವನ್ನು ಕೂಡ ಪರಿಗಣಿಸಿ ಅವರು ಹೆಚ್ಚಿನ ವೋಟ್ಗಳನ್ನ ಕೊಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರಿಗೆ ಅನ್ನುವಂಥದ್ದು. ಏನಂದ್ರೆ ಈಗ ಆಟೋ ಚಾಲಕರಿಗೆ 5,000 ರೂಪಾಯಿಯನ್ನ ಕೊಡುವಂಥದ್ದು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನ್ನುವಂಥದ್ದಾಗಿರ್ಬೋದು, ಜೊತೆಗೆ ಶಾಲಾ ಮಕ್ಕಳಿಗೆ ಯೂನಿಫಾರ್ಮ್ ಅನ್ನ ಕೊಡುವಂಥದ್ದು. ಇದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಯಾಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ಅಷ್ಟಾಗಿ ಮುಂದುವರೆದಿಲ್ಲ. ಹೀಗಾಗಿ ಹೇಗಾರು ಮಾಡಿ ಈ ಬಾರಿ SSLC ನಲ್ಲಿ ಟಾಪ್ 1 ಅಥವಾ ಟಾಪ್ 2 ಪ್ಲೇಸ್ಗೆ ಚಿಕ್ಕಬಳ್ಳಾಪುರ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಪರ್ 60 ಚಿಕ್ಕಬಳ್ಳಾಪುರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಅನ್ನ ಅವ್ರು ಮಾಡಿರುವಂಥದ್ದು. ಅಂದ್ರೆ ಒಂದು 60 ಜನ ಸ್ವಲ್ಪ ಚೆನ್ನಾಗಿ ಓದುವಂಥ ಸ್ಟೂಡೆಂಟ್ಸ್ಗಳನ್ನ ಕರ್ಕೊಂಡು, ಸೊ ಅವರಿಗೆ ಊಟ ವಸತಿ ಜೊತೆಗೆ ಅವರಿಗೆ ಎಲ್ಲ ಪಾಠಗಳು ಎಲ್ಲವನ್ನ ಕೂಡ ಒಂದಿಷ್ಟು ದಿನಗಳ ಕಾಲ ಇಟ್ಕೊಂಡು ಆ ಎಲ್ಲ ಖರ್ಚು ವೆಚ್ಚಗಳನ್ನ ನೋಡಿಕೊಂಡು ಅವರಿಗೆ ರ್ಯಾಂಕ್ ಬರುವಂಥದ್ದು, SSLC ನಲ್ಲಿ ರ್ಯಾಂಕ್ ಬರುವಂಥ ನಿಟ್ಟಿನಲ್ಲಿ ಅವರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇರುವಂಥದ್ದಾಗಿರ್ಬೋದು. ಜೊತೆಗೆ ಇನ್ನ CET ಕ್ಷೇತ್ರದಲ್ಲಿ ಇರುವಂಥ ಮಕ್ಕಳಿಗೆ ಉಚಿತವಾಗಿ CET ಎಕ್ಸಾಮ್ಸ್ ಅನ್ನ ಹೇಗೆ ಫೇಸ್ ಮಾಡಬೇಕು ಅಂತೇಳಿ ಟ್ರೈನಿಂಗು, ಅವರಿಗೆ ಊಟ ವಸತಿ ಈ ಒಂದು ವ್ಯವಸ್ಥೆಗಳು. ಸೊ ಹೀಗೆ ಅದ್ರ ಜೊತೆಗೆ ವೈಯಕ್ತಿಕವಾಗಿ ಒಂದಷ್ಟು ಏಜ್ ಆಗಿರೋವಂಥವ್ರಿಗೆ 1,000 ರೂಪಾಯಿ ಸಹಾಯ ಧನವನ್ನಾಗಿ ಇವರು ಕೊಟ್ಟಿರುವಂಥದ್ದು. ಇನ್ನು ಹಬ್ಬಗಳ ಟೈಮಲ್ಲಿ ಅವ್ರಿಗೆ ಒಂದಷ್ಟು ಸಹಾಯವನ್ನ ಮಾಡಿರುವಂಥದ್ದು. ಅದ್ರಲ್ಲಿ ಕೂಡ ಈ ಸ್ಲಮ್ ಪ್ರದೇಶಗಳಿದೆಯಲ್ಲ, ಸೊ ಅಲ್ಲಿ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೇನು ಸಮಸ್ಯೆಗಳಿದೆ ಅದನ್ನ ಕೇಳುವಂಥದ್ದಾಗಿರ್ಬೋದು. ಈ ರೀತಿ ಇದ್ರ ಜೊತೆಗೆ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳನ್ನ ಪ್ರತಿ ಮನೆಗೂ ತಲುಪಿಸುವಂಥದ್ದು. ಈ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಒಂದು ಪ್ರೋಗ್ರಾಮ್ ಅನ್ನು ಮಾಡಿ ಸಮಸ್ಯೆ ಕೇಳೋ ಜೊತೆಗೆ ಆ ಗ್ಯಾರಂಟಿ ಸ್ಕೀಮ್ಗಳು ತಲುಪಿಸುವಂಥದ್ದು. ಜೊತೆಗೆ ಪೋಷಕರನ್ನ, ಅದರಲ್ಲೂ ಕೂಡ ವಯಸ್ಸಾದಂಥ ಪೋಷಕರನ್ನ, ಯಾವುದೇ ಮಕ್ಕಳು ಅಲ್ಲಿ ಅವರನ್ನ ನೀಟಾಗಿ ನೋಡ್ಕೊಬೇಕು ವಯಸ್ಸಾದಂಥ ಕಾಲಕ್ಕೆ, ಅವರನ್ನೇನಾದ್ರೂ ಕೂಡ ನೋಡ್ಕೊಂಡೆ ಮನೆಯಿಂದ ಹೊರಗಡೆ ಹಾಕುವಂಥದ್ದು, ಆ ಥರದ್ದೇನಾದ್ರೂ ಮಾಡಿದ್ರೆ ಅವರ ಮೇಲೆ ಕಾನೂನು ಕ್ರಮವನ್ನ ಕೇಸ್ ದಾಖಲು ಮಾಡ್ತೀವಿ ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಕ್ರಮ ಆಗಿರುವುದು. ಜೊತೆಗೆ
ಕ್ಷೇತ್ರದಲ್ಲಿ ಈ ಬ್ಯಾನರ್ಗಳು, ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗಿರ್ಬೋದು, ಆ ಒಂದು ಬ್ಯಾನರ್ಗಳನ್ನ ಹಾಕ್ಬಾರ್ದು, ಕಟ್ಔಟ್ಗಳನ್ನ ಹಾಕ್ಬಾರ್ದು ಅನ್ನುವಂಥ ಒಂದಷ್ಟು ಪರಿಸರ ಕ್ರಮಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಜೊತೆಗೆ ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳು, ಈ ರೀತಿಯಾದಂಥ ಒಂದಷ್ಟು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಇನ್ ಕೇಸ್ ಏನಾದರೂ ರಕ್ಷಾ ರಾಮಯ್ಯವರು ಏನಾದರೂ ಕೂಡ ಒಂದಷ್ಟು ಮತಗಳ ಅಂತರದಿಂದ ಗೆದ್ರೆ ಅದಕ್ಕೆ ಪ್ರದೀಪ್ ಈಶ್ವರ್ ಅವರು ಮಾಡಿರುವಂಥ ಒಂದಷ್ಟು ಅಂದರೆ ಒಂದು ಮಾಡೆಲ್, ಒಂದು ಚಿಕ್ಕಬಳ್ಳಾಪುರ ಮಾಡೆಲ್ ಅಂತ ಹೇಳಿ ಅವ್ನು ಮಾಡಿದ್ರಲ್ಲ, ಬಹಳ ಪ್ರಮುಖವಾಗಿ ಮರ್ತಿದ್ದೆ, ಒಂದು ಆಂಬುಲೆನ್ಸ್ ಸೇವೆಯನ್ನು ಮಾಡಿರುವಂಥದ್ದು. 108 ಏನು ಆಂಬುಲೆನ್ಸ್ ಸೇವೆ ಇದೆಯಲ್ಲ, ಅದರ ಜೊತೆಗೆ ಇವ್ರದೇ ಆದಂಥ ಒಂದು ಅಮ್ಮ ಆಂಬುಲೆನ್ಸ್ ಸೇವೆಯನ್ನು ಮಾಡಿದ್ದಾರೆ. ಸೊ ಹೀಗಾಗಿ ಎಲ್ಲೇ ಹೋದ್ರೂ ಕೂಡ ಆ ಒಂದು ಆಂಬುಲೆನ್ಸ್ ಏನಾದ್ರು ಅಪಘಾತ ಆದಂಥ ಸ್ಥಳಗಳಲ್ಲಿ ಗೌರ್ಮೆಂಟ್ ಆಂಬುಲೆನ್ಸ್ಗಿಂತ ಬೇಗ ಹೋಗಿ ಸರ್ವಿಸ್ ಅನ್ನ ಕೊಡುವಂಥದ್ದು, ಅದಕ್ಕೆ ಅಂತ ಹೇಳಿ ಒಂದು ಟೀಮ್ ಅನ್ನ ರಚನೆ ಮಾಡಿರುವಂಥದ್ದು. ಜೊತೆಗೆ ಚಿಕ್ಕಬಳ್ಳಾಪುರಕ್ಕೆ ಅಂತ ಒಂದು ಆ್ಯಪ್ ಅನ್ನ ರಚನೆ ಮಾಡಿದ್ದಾರೆ. ಸೊ ಆ್ಯಪ್ ಅಲ್ಲಿ ಯಾವ್ಯಾವ ಊರಲ್ಲಿ ಏನೇನು ಸಮಸ್ಯೆಗಳಿತ್ತು, ಎಷ್ಟು ಸಮಸ್ಯೆಗಳ ದೂರುಗಳು ಇವ್ರಿಗೆ ಬಂದಿತ್ತು, ಅದು ಎಷ್ಟು ಸಾಲ್ವ್ ಆಗಿದೆ, ಎಷ್ಟು ಪೆಂಡಿಂಗ್ ಇದೆ, ಜನರಿಗೆ ಏನೇನೆಲ್ಲ ಅನುಕೂಲಗಳಾಗಿದೆ, ಈ ರೀತಿಯಾದಂಥ ಒಂದು ಆ್ಯಪ್ ಅನ್ನೇ ಅವರು ರಚನೆ ಮಾಡಿಕೊಂಡು ಅದನ್ನ ಒಂದು ಮಾನಿಟರ್ ಮಾಡೋದಕ್ಕೆ ಅಂತೇಳಿ ಒಂದು ಕಾಲ್ ಸೆಂಟರ್ ಅನ್ನ ಕೂಡ ಇಟ್ಟಿದ್ದಾರೆ. ಈ ರೀತಿಯಾದಂಥ ಒಂದು ಮಾದರಿ ಒಂದು ಕ್ಷೇತ್ರವನ್ನ ಮಾಡೋದಕ್ಕೆ ಒಂದು ಮಾಡೆಲ್ ಅನ್ನ ರಚನೆ ಮಾಡಿದ್ದಾರೆ. ಸೊ ಇವೆಲ್ಲವನ್ನ ಕೂಡ ಜನ ಪರಿಗಣಿಸಿ ಒಂದಷ್ಟು ರಕ್ಷಾರಾಮಯ್ಯರಿಗೆ ಏನಾದ್ರು ಕೂಡ ಒಂದಷ್ಟು ಲೀಡ್ ಬಂತು ಅಂತಂದ್ರೆ ಅದು ಚಿಕ್ಕಬಳ್ಳಾಪುರದಲ್ಲಿ ಲೀಡ್ ಬರುವಂತ ಸಾಧ್ಯತೆಗಳು ಇದೆ ಅನ್ನುವಂಥ ಚರ್ಚೆಗಳು ಒಂದ್ ಕಡೆ ನಡೀತಾ ಇದೆ. ಆದ್ರೆ ಇಬ್ಬರ ನಡುವೆ ಕೂಡ ಒಂದು ಒಳ್ಳೆ ಫೈಟ್ ಅಂತೂ ಈ ಸಲ ನಿರ್ಮಾಣ ಆಗಿದೆ. ಸರ್ವೆ ರಿಪೋರ್ಟ್ ನಲ್ಲಿ ಏನೇ ಹೇಳ್ಬೋದು, ಈಗ ಸರ್ವೆ ರಿಪೋರ್ಟ್ಗಳಲ್ಲಿ ಸುಧಾಕರ್ ಗೆಲ್ತಾರೆ ಅನ್ನುವಂಥದ್ದಿದೆ. ಆದ್ರೆ ಬರ್ತಾ ಒಂದು ಟಫ್ ಫೈಟ್ ಅಂತೂ ನಿರ್ಮಾಣ ಆಗಿದೆ. ರಕ್ಷಾರಾಮಯ್ಯ ಲೀಡ್ ಅಂತ ಏನಾದ್ರು ಕೂಡ ತೆಗೆದುಕೊಂಡು ಗೆದ್ರೆ ಅದು ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಿನ ಲೀಡ್ ಬರುವಂತ ಸಾಧ್ಯತೆಗಳು ಇದೆ ಅನ್ನುವಂಥ ಚರ್ಚೆಗಳು ಅಂತೂ ಸದ್ಯಕ್ಕೆ ಈಗ ನಡೀತಾ ಇದೆ. ಅದೇನೇ ಆಗ್ಲಿ, ಮತದಾನ ಆಗಿ ರಿಸಲ್ಟ್ ಬರುತ್ತಲ್ಲ, ಸೊ ಆಗ ಯಾವ್ಯಾವ ವಿಚಾರಗಳು ಇಲ್ಲಿ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಜನರಿಂದಲೇ ತಿಳಿಯುತ್ತೆ. ನಮಸ್ಕಾರ.